ಹಾಯ್ ಹಲೋ ನಮಸ್ತೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಇನ್ನೂ ಒಂದು ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಾವುದು? ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಸ್ಟ್ನಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಏಕೆಂದರೆ KA ಎಕ್ಸಾಮ್ ನಡೆಸ್ತಿದ್ದಾರೆ ಅಂತಂದರೆ ಅದು ಎಕ್ಸ್ಟೆಂಡ್ ಮಾಡೋದು ಬಹಳ ಕಡಿಮೆ. ಓಕೆನಾ? ಮತ್ತು ಇದಾದ ಮೇಲೆ ಏನಪ್ಪ ಅಂತಂದರೆ, ಯಾರಿಗೆ ಎಡಿಟ್ ಆಪ್ಷನ್ ಅಂದರೆ ಕೆಲವೊಂದು ತಪ್ಪು ಮಾಡಿದ್ದೀರ, ಯಾವುದರಲ್ಲಿ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿರ್ತಾರೆ. ಸೊ ಏನು ಮಾಡ್ಬೇಕಂತಂದ್ರೆ, ಬಹಳ ಜನ ಅದೇ ಕಮೆಂಟ್ ಆಗ್ತಾಯಿದ್ದೀರ. ಸೊ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಅದು ಯಾವಾಗಲಿಂದ ಇದೆ, ಯಾವುದು ಜುಲೈ 9ರಿಂದ 12ರವರೆಗೆ ಅದನ್ನು ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಡೇಟ್ 8ನೇ ತಾರೀಕಿನವರೆಗೂ ನೀವು ಏನು ಸಲ್ಲಿಸ್ಬೋದು, ಅರ್ಜಿನ ಸಲ್ಲಿಸ್ಬೋದು. ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಓಕೆನಾ? ಇದನ್ನು ಹೇಳಿದ್ದೀನಿ ನೋಡಿ. ಸೊ ಯಾರ್ಯಾರಿಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಮಿಸ್ಟೇಕಾಗಿ ಏನಾದರೂ ಮಾಡಿದರೆ ಅದನ್ನು ಎಡಿಟ್ ಮಾಡಿಕೊಳ್ಳಿ. ಓಕೆನಾ? ಈಗ ಇದು ಮುಗಿಸೋಣ. ಮತ್ತು ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಇನ್ನೂ ಒಂದು ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಆ ಕಾರಣಕ್ಕಾಗಿ ನೀವೇನಾದರೂ ಎಕ್ಸಾಮ್ನಲ್ಲಿ ನೀವು ಸಣ್ಣ ತಪ್ಪುಗಳು ಕೂಡ ನಿಮಗೆ ಈ ಜಾಬ್ ಸಿಗದೇ ಇರೋ ರೀತಿಯೂ ಆಗಿಬಿಡ್ತವೆ. ಆ ಕಾರಣಕ್ಕಾಗಿ ಏನು ತಪ್ಪು ಮಾಡಬಾರ್ದು ಅಂತಂದು ಸ್ವಲ್ಪ ಹೇಳ್ತೀನಿ. ಸೊ ನಿಮಗೆ ಇಲ್ಲಿ ನಾನು ಏನೇನು ಟಾಪಿಕ್ ಅಂತ ಹಾಕಿದ್ದೀನಲ್ಲ, ಇವೆಲ್ಲ ಟಾಪಿಕ್ ಹೇಳ್ತೀನಿ. ಯಾವುದು? ರೂಲ್ ನಂಬರ್ ಮಿಸ್ಟೇಕ್, ಮತ್ತು ಆನ್ಸರ್ಸ್ ಟಿಕ್ ಮಾಡುವಾಗ ತಪ್ಪಾಗಿ ಟಿಕ್ ಮಾಡಿದರೆ, ಮತ್ತು ಹೌ ಟು ರೀಡ್ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್ ಇನ್ ಎಕ್ಸಾಮ್ ಹಾಲ್ನಲ್ಲಿ ಕ್ವಶನ್ ಮತ್ತು ಆನ್ಸರ್ಗಳನ್ನ ಆಪ್ಷನ್ಸ್ಗಳನ್ನ ಹೇಗೆ ರೀಡ್ ಮಾಡಬೇಕಂತಂದು, ಮತ್ತು ಫಸ್ಟ್ ಪ್ರಿಯಾರಿಟಿ ಮೆಂಟಲ್ ಎಬಿಲಿಟಿನ ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಇದರ ಬಗ್ಗೆನೇ ಮಾತಾಡ್ತೀನಿ. ಮತ್ತು ಟೈಮ್ ಮ್ಯಾನೇಜ್ಮೆಂಟು, ಮತ್ತು ಕೊನೆಯ ಸಮಯದಲ್ಲಿ ಜಾಸ್ತಿ ಪ್ರಶ್ನೆಗಳು ಇದ್ದು ಕಡಿಮೆ ಸಮಯ ಇದ್ದರೆ ಹೇಗೆ ಅಂತಂದು ಉದ್ಭವ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಆತುರ ಮಾಡಿದ್ರೆ ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇವೆಲ್ಲ ಟಾಪಿಕ್ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೆ ಈ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಓಕೆನಾ? ಇಲ್ಲ ಒಂದು ಸ್ವಲ್ಪ ಏನಾದರೂ ನಮಗೆ ಇದರಲ್ಲಿ ಮಿಸ್ಟೇಕ್ ಏನಾದರೂ ಒಂದು ಆದರೆ ಹೇಗೆ ಅಂತಂದು ಹೀಗೆ ಅಥವಾ ಏನು ಮಾಡಬೇಕು ಅಂಬೋದು ಒಂದು ಏನಾದರೂ ಇದ್ದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಬಹಳ ದಿನ ಟೈಮ್ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಮೊದಲನೇದಾಗಿ ನೀವು ಎಕ್ಸಾಮ್ ಹಾಲ್ನಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ರೂಲ್ ನಂಬರ್ ಅಂದರೆ ನಿಮ್ಮ ರೂಲ್ ನಂಬರ್ ಏನು ಕೊಟ್ಟಿರ್ತಾರೆ ನೋಡಿ ಹಾಲ್ ಟಿಕೆಟ್ನಲ್ಲಿ, ಅದನ್ನು ಒಂದು ಅಂಕಿನೂ ನೀವು ಮಿಸ್ಟೇಕ್ ಮಾಡಿದರೆ ನಿಮ್ಮದು ಆನ್ಸರ್ ಶೀಟ್ ವ್ಯಾಲಿಡ್ ಅಲ್ಲ, ನಾಟ್ ಕ್ವಾಲಿಫೈಡ್ ಫಾರ್ ಚೆಕಿಂಗ್, ಅದು ಚೆಕ್ ಆಗೋದಿಲ್ಲ. ಓಕೆನಾ? ಇಲ್ಲಿದೆ ನೋಡಿ ಎಕ್ಸಾಂಪಲ್. ಈ ರೀತಿ ಒಂದು ಆನ್ಸರ್ ಶೀಟ್ ಇರುತ್ತೆ. ಸುಮ್ಮನೆ ಇದು ಸ್ಯಾಂಪಲ್ OMR ಶೀಟ್ ಹಾಕಿದ್ದೀನಿ. ಇಲ್ಲಿ ರೂಲ್ ನಂಬರ್ ಇದು 5 ಇದ್ದಾವೆ, ಅಲ್ಲಿ ಎಷ್ಟಿರ್ತವೆ ಅದ್ರ ಮೇಲೆ ಸುಮ್ಮನೆ ನಿಮಗೆ ಒಂದು ಸ್ಯಾಂಪಲ್ ಹಾಕಿದ್ದೀನಿ. ಓಕೆನಾ? ಈ ರೀತಿ ಈ ಎಕ್ಸಾಂಪಲ್ ನಿಮಗೊಂದು ಎಷ್ಟು ಇಲ್ಲಿ 5 ನಂಬರ್ ಇದ್ದಾವೆ. ಇಲ್ಲಿ 5 ನಂಬರ್ನ ಬರಿಬೇಕು. ನಿಮಗೆ ಮೊದಲಿಂದ 5 ನಂಬರ್ ಇರ್ತಾವೆ ನೋಡಿ, ಅವನ್ನ ಬರಿಬೇಕು. ಮತ್ತು ಇಲ್ಲಿ ಎಕ್ಸಾಂಪಲ್ ಇಲ್ಲಿ 5, 4, 3, 2, 1 ಅಂತ ಈ ರೀತಿ ಬರೆದಾಗ ಇದು ಸಮಾನ ಇಲ್ಲಿ 5 ಮತ್ತು 4, 3, 2 ಅಂತಂದು ಇದರಲ್ಲಿ ತೀಡಬೇಕು. ನೀವೇನಾದರೂ ರೂಲ್ ನಂಬರ್ ಬರೆಯುವಾಗ ಇಲ್ಲಿ 5, 4 ಇಲ್ಲಿ 3 ಇದ್ದಿದ್ದನ್ನು 2 ಬರೆದ ಕಾಶಿ ಆಮೇಲೆ 3, 1 ಈ ರೀತಿ ಏನಾದರೂ ಬರೆದ್ರೆ ಮುಗಿದು ಹೋಯ್ತು, ನಿಮ್ಮದು ಚೆಕ್ ಆಗೋದೇ ಇಲ್ಲ. ಯಾಕಂದರೆ ಚೆಕ್ ಮಾಡೋರು ಯಾರು ವ್ಯಕ್ತಿಗಳು ಚೆಕ್ ಮಾಡಲ್ಲ, ಅಂದರೆ ಮನುಷ್ಯರು ಚೆಕ್ ಮಾಡಲ್ಲ, ಅಂದರೆ ಎಕ್ಸಾಮ್ನ ನಡೆಸೋರು ಚೆಕ್ ಮಾಡೋದಿಲ್ಲ. ಓಕೆನಾ? ಅಲ್ಲಿ ಚೆಕ್ ಮಾಡೋದೇನು ಕಂಪ್ಯೂಟರ್ ಮೀನ್ಸ್ ಕಂಪ್ಯೂಟರ್ ಅಲ್ಲ, ಅದು ಚೆಕ್ಕಿಂಗ್ ಅಂತಲೇ ಒಂದು ಮಷಿನ್ ಇರುತ್ತೆ, ಅದು ಮಾಡುತ್ತೆ. ಮತ್ತು ಕಂಪ್ಯೂಟರ್ ಚೆಕ್ ಮಾಡ್ತಾರೆ ಅಂತಲ್ಲ, ಅದಕ್ಕಂತಲೇ ಒಂದು ಮಷಿನ್ ಇರುತ್ತೆ, ಅದೇ ನಿಮ್ಮ ಆನ್ಸರ್ ಶೀಟ್ನ ಚೆಕ್ ಮಾಡೋದು. ಆ ಕಾರಣಕ್ಕಾಗಿ ಅದು ವ್ಯಾಲಿಡ್ ಅಂದರೆ ರೂಲ್ ನಂಬರ್ ತಪ್ಪಿದ ಮೇಲೆ ಅದೇನಂತ ಚೆಕ್ ಮಾಡುತ್ತೆ. ಆ ಕಾರಣಕ್ಕಾಗಿ ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ಬೇಕಾದರೆ ನಿಮಗೇನಾದರೂ ಗೊತ್ತಾಗಲಿಲ್ಲ, ಅಲ್ಲಿ ಏನಾದರೂ ಇಂಥವು ಹೆಂಗೆ ಹಾಕಬೇಕು, ಯಾವುದನ್ನು ಎಲ್ಲಿ ತುಂಬಬೇಕು, ಅಂದರೆ ಕೆಲವೊಬ್ಬರು ಏನು ಪ್ರಾಬ್ಲಮ್ ಇರ್ತವೆ ಅಂತಂದರೆ, ಒಂದೊಂದು ನಿಮ್ಮ ಯಾವುದರಲ್ಲಿ ಹಾಲ್ ಟಿಕೆಟ್ನಲ್ಲಿ 2 ನಂಬರ್ ಇರ್ತವೆ, ಮೇಲೆ ರೂಲ್ ನಂಬರು ಮತ್ತು ಇನ್ನೊಂದು ಯಾವುದೋ ನಂಬರ್ ಕೊಟ್ಟುಬಿಟ್ಟಿರ್ತಾರೆ. ಏನು ಈ ರೂಲ್ ನಂಬರ್ನ ಇಲ್ಲಿ ತುಂಬಬೇಕಾ ಇದನ್ನ ಇಲ್ಲಿ ತುಂಬಬೇಕಾ ಸರಿಗೆ ಗೊತ್ತಾಗ್ತಿರಲ್ಲ.
ಆ ಟೈಮ್ನಲ್ಲಿದ್ದಾಗ ನೀವು ಏನು ಅಂಜಿಕೆ ಏನು ಇರಲಾರ್ದೆ ಸೀದಾ ನಿಮ್ಮ ರೂಮ್ ಸೂಪರ್ವೈಸರ್ನ ಕೇಳಿ, ಸರ್ ಯಾವುದನ್ನು ಇಲ್ಲಿ ತುಂಬಬೇಕು ಅಂತಂದು ಕೇಳಿ. ಒಂದು ವೇಳೆ ಅವ್ರಿಗೆ ಗೊತ್ತಿದ್ದರೆ ಹೇಳೇ ಹೇಳ್ತಾರೆ, ಗೊತ್ತಿಲ್ಲ ಅಂದರೆ ಕೇಳ್ಕೊಂಬಂದು ಹೇಳ್ತಾರೆ. ಆ ಕಾರಣಕ್ಕಾಗಿ ನೀವು ಈ ರೀತಿ ಒಂದು ಮಿಸ್ಟೇಕ್ ಮಾತ್ರ ಮಾಡಲೇಬೇಡಿ, ಓಕೆನಾ. ಮಿಸ್ಟೇಕ್ ಮಾಡಿತು ಅಂತಂದರೆ ನೀವು ಇಷ್ಟು ದಿನ ಪಟ್ಟ ಪರಿಶ್ರಮ ವೇಸ್ಟ್ ಆಗುತ್ತೆ. ಇದು ಇಲ್ಲಿಗೆ ಮುಗೀತು. ಒಂದು ವೇಳೆ ಏನಾದರೂ ನೀವು ಹೇಳಿದ್ನಲ್ಲ, ಈ ರೀತಿ ಮಿಸ್ಟೇಕ್ ಮಾಡಿದರೆ ಮುಗೀತು. ಒಂದು ವೇಳೆ ಏನಾದರೂ ನೀವು ಅನ್ಬೋದು, ಸರ್ ಇದ್ರಂಗೆ ತಪ್ಪು ಮಾಡಿರ್ತೀವಿ, ಅದಕ್ಕೆ ಮತ್ತೆ ಏನು ವೈಟ್ನರ್ ಹಾಕಿ ಮತ್ತೆ ಅದ್ರ ಮೇಲೆ ಬರೆದ್ರೆ ನಡೆಯುತ್ತಾ ಅಂತಂದು ಕೇಳ್ಬೋದು. ನಡಿಬೋದು, ನಡೆದೇನೂ ಇರ್ಬೋದು. ಸೊ ನಿಮಗೆ ಆ ಟೈಮ್ನಲ್ಲಿ ವೈಟ್ನರ್ ತಂದು ಕೊಡಬೇಕು. ಒಂದು ವೈಟ್ನರ್ ತಂದು ಕೊಟ್ರೂ ಅದು ಮುಂದೆ ಚೆಕ್ ಆಗುತ್ತೋ ಬಿಡುತ್ತೋ ಅವ್ರಿಗೆ ಗೊತ್ತದು, ಓಕೆನಾ. ಅವರು ನಿಮಗೆ ಚೆಕ್ ಆಗುತ್ತೆ ಅಂತ ಹೇಳ್ಬೋದು, ಇಲ್ಲಮ್ಮ ಆಗೋಲ್ಲ ಅಂತಲೇ ಹೇಳ್ಬೋದು. ಅದು ಮಿಷನ್ಗೆ ಗೊತ್ತು, ಅಥವಾ ಅಲ್ಲಿ ತಗೊಂಡು ಹೋದ್ಮೇಲೆ ನಿಮ್ಮ ಚೆಕ್ ಆದಮೇಲೆ ನಿಮ್ದು ಆನ್ಸರ್ ಬಂದ ಮೇಲೆ ಅವ್ರಿಗೆ ಗೊತ್ತು. ಸೊ ಇದು ನಮಗೂ ಗೊತ್ತಿಲ್ಲ, ಯಾಕಂತಂದರೆ ನಾವು ನೋಡಿದ ಮಟ್ಟಿಗೆ ಆ ರೀತಿ ಆಗಿರೋ ಬಹಳ ಕಡಿಮೆ ಅಂದಮೇಲೆ ಅದ್ರ ಬಗ್ಗೆ ನಮಗೂ ಅಷ್ಟು ಐಡಿಯಾ ಇಲ್ಲ. ಆ ಕಾರಣಕ್ಕಾಗಿ ಮಿಸ್ಟೇಕ್ ಮಾಡೋದನ್ನು ಬಿಟ್ಬಿಡಿ. ಮಿಸ್ಟೇಕ್ ಮಾಡಲೇಬೇಡಿ. ಗೊತ್ತಿಲ್ಲ ಅಂದರೆ ಮೊದಲು ಸೂಪರ್ವೈಸರ್ನ ಕೇಳಿ. ಇದು ಮೊದಲನೇದು. ನೆಕ್ಸ್ಟ್ ಏನಪ್ಪ, ಆನ್ಸರ್ಸ್ ಟಿಕ್ ಮಾಡುವಾಗ ತಪ್ಪಾಗಿ ಟಿಕ್ ಮಾಡಿದರೆ ಇದರಲ್ಲಿ 2-3 ರೀತಿ ಬರ್ತವೆ ಟಿಕ್ಕಿಂಗ್. ಯಾವ ರೀತಿ? ಎಕ್ಸಾಂಪಲ್, ಒಂದು 3ನೇ ಕ್ವಶನ್ ಅಂತ ತಿಳ್ಕೊಳ್ಳೋಣ. ನೀವು 3ನೇ ಬೇಡ, ಒಂದು 15 ಯಾವುದೋ ಒಂದು 15 ಅಥವಾ 17 ಯಾವುದೋ ಒಂದು ಕ್ವಶನ್, ಆ ಕ್ವಶನ್ನ ಓದ್ತಾ ಇರ್ತಾರೆ. ಆ ಕ್ವಶನ್ ಓದಿದ ಮೇಲೆ ನಿಮ್ಗೆ ಯಾವುದು ಎಕ್ಸಾಂಪಲ್ ಬಿ ಆನ್ಸರ್ ಬರುತ್ತೆ ನಿಮಗೆ. ಆ ಟೈಮ್ನಲ್ಲಿ ನೀವೇನು ಮಾಡ್ತೀರಾ, ಈಗ ಯಾವುದು 15ನೇ ಕ್ವಶನ್ ಬಿ, ಇಲ್ಲಿ ಬಿ ಹಾಕೋ ಟೈಮ್ನಲ್ಲಿ ಏನು ಮಾಡಿರ್ತಾರೆ, ಸ್ವಲ್ಪ ಮುಂದಕ್ಕೆ ಹೋಗಿ ಸಿ ಹಾಕ್ಬಿಡ್ತಾರೆ. ನೀವು ಆಗ ಏನೋ ತಿದ್ದು ಬಿಡ್ತಾರೆ. ಈಗ ಅರ್ಧ ತಿದ್ದಿರಿ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಒಂದು ಟಿಕ್ ಮಾಡಿ ಸ್ವಲ್ಪ ಅರ್ಧ ತಿದ್ದು ಬಿಟ್ಟಿದ್ರೆ ಆಮೇಲೆ ಇದು ಬಿ ಅಲ್ಲ ಸಿ ಅಂತ ತಂದು ಹೋಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀವು ಏನಾದರೂ ಅದನ್ನು ಬಿಗೆ ಬಂದು ತಿದ್ದಿದ್ರೆ ಅದು ವ್ಯಾಲಿಡ್ ಅಲ್ಲ, ವ್ಯಾಲಿಡ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಅವರು ಆಗಲೇ ಅದರಲ್ಲಿ ಕೊಟ್ಟಿರ್ತಾರೆ ನಿಮಗೆ ಇಂಥರೀಗ ಇಲ್ಲಿದೆಲ್ಲ ಇದೇ ರೀತಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದರೂ ನಿಮಗೆ ಹೇಳ್ತಾ ಇದ್ದೀನಿ. ಒಂದು, ಇದು ಎಲ್ಲರಿಗೂ ಗೊತ್ತಿರೋದು, ಅರ್ಧ ತಿದ್ದಿದ್ರು ಅಥವಾ ಬಿನ ಹೋಗಿ ಸಿ ತಿದ್ದಿದ್ರು ನಿಮ್ಮದು ಮಾರ್ಕ್ಸ್ ವೇಸ್ಟ್. ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ಈ ಬಿನೇ ತಿದ್ದಿರ್ತೀರ, ಅದು 15ನೇ ಕ್ವಶನ್ ಬಿ ಆಗೋದು ಬದಲು 16ನೇ ಕ್ವಶನ್ ಬಿ ಆಗಿಬಿಟ್ಟಿರುತ್ತೆ, ಓಕೆನಾ. ಅಲ್ಲಿ ಏನಾಗುತ್ತೆ, ಉಲ್ಟಾ ಪಲ್ಟಾ. ಒಂದು ವೇಳೆ ಅದನ್ನು 16ನೇ ಕ್ವಶನನ್ನು ಬಿ ಆನ್ಸರ್ ಆಗಿದ್ದರೆ ಏನೋ ಗೆದ್ದೋತೀರ. ಒಂದು ವೇಳೆ ಏನಾದರೂ 16ನೇ ಕ್ವಶನ್ ಬಿ ಎಲ್ಲ ಯಾವುದೋ ಒಂದು ಆಗಿತ್ತು ಅಂತಂದರೆ ನಿಮ್ಮದು ಹೋಗ್ಬಿಡುತ್ತೆ. ಏನಾಗುತ್ತೆ, ಮಾರ್ಕ್ಸ್ ವೇಸ್ಟ್ ಆಗ್ತವೆ. ಮಾರ್ಕ್ಸ್ ವೇಸ್ಟ್ ಅನ್ನೋದಕ್ಕಿನ್ನೇನು, ಒಂದು ಮಾರ್ಕ್ಸ್ ಬರೋದಲ್ಲ, 0.25 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ ನಿಮ್ಮದು, ಓಕೆನಾ, ನೆಗೆಟಿವ್ ಆಗುತ್ತೆ. ಆ ಕಾರಣಕ್ಕಾಗಿ ಇದೊಂದು ಆಪ್ಷನ್ ಹೇಳ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವೇನಾದರೂ ಅದು ಅಲ್ಲಿಗೆ ಗೊತ್ತಾಯಿತು, ಓಕೆ, ಏನೋ 15ನೇ ಕ್ವಶನ್ ಹಾಕೋ ಬದಲು 16ನೇ ಕ್ವಶನ್ ಬಿ ಆಗಿಬಿಟ್ಟಿದ್ದೀನಿ, ಓಕೆ. ಅದನ್ನೇ ಇನ್ನೊಂದು 10 ಕ್ವಶನ್ ಆದಮೇಲೆ ಈಗ ನೀವು ಒಬ್ಬೊಬ್ರು ಕ್ವಶನ್ ನಂಬರೇ ನೋಡ್ತಿರಲ್ಲ, ಇದಾದಮೇಲೆ ಇದು, ಇದಾದಮೇಲೆ ಇದು, ಕೆಳಗಿಂದ ಯಾಕೆಂತ ಹೋಗ್ಬಿಡ್ತಾರೆ. ಪ್ರಶ್ನೆ ಪತ್ರಿಕೆದಲ್ಲಷ್ಟೇ ಕ್ವಶನ್ ನಂಬರ್ ನೋಡ್ತಾ ಇರ್ತಾರೆ, ಆನ್ಸರ್ ಪೇಪರ್ನಲ್ಲಿ ಕ್ವಶನ್ ನಂಬರ್ ನೋಡ್ತಾನೆ ಇರಲ್ಲ. ಆ ಕಾರಣಕ್ಕಾಗಿ ಹಾಕುವಾಗ ಮಾತ್ರ ಪ್ರತಿಯೊಂದು ಕ್ವಶನ್ ಮೇಲೆ ಕ್ವಶನ್ ನಂಬರ್ ನೋಡಿನೇ ತಿದ್ದಿ, ಓಕೆನಾ. ಎಕ್ಸಾಂಪಲ್, ನೀವು 15ನೇ ಕ್ವಶನ್ ಬಿ ಹಾಕೋ ಬದಲು 16ನೇ ಕ್ವಶನ್ ಬಿ ಆಗಿರ್ತಾರೆ. ಆಮೇಲೆ ನೀವೇನು ಅದನ್ನೇ 15ನೇ ಕ್ವಶನ್ ಅಂದ್ಕೊಂಡು ನೆಕ್ಸ್ಟ್ 16ನೇ ಕ್ವಶನ್ ಸಿ ಇರುತ್ತೆ, 17ನೇ ಕ್ವಶನ್ಗೆ ಹಾಕಿದ್ರಿ. ಈ ರೀತಿ ಏನಾದರೂ ಆದರೆ ನಿಮ್ಮದು ಒಂದು 10 ಕ್ವಶನ್ ನೀವೇನಾದ್ರೂ ಈ ರೀತಿ ಹಾಕಿದ್ರೂ ನಿಮ್ಮದು ವೇಸ್ಟ್. ಯಾಕಂದರೆ ಇಷ್ಟು ದಿನ ಪಟ್ಟ ಪರಿಶ್ರಮ ವೇಸ್ಟ್ ಆಗಿಬಿಡುತ್ತೆ, ಓಕೆನಾ. ಯಾರೋ ಈಗ ಗೊತ್ತಿಲ್ಲದಾರು ಬಂದು ಇದೇ ಫಸ್ಟ್ ಟೈಮು ಏನು ಓದಿರಲ್ಲ ಸರಿ ಅಂಥವ್ರಿಗೆ ಏನೋ ಅಷ್ಟೊಂದು ಎಫೆಕ್ಟ್ ಆಗದೇ ಇರ್ಬೋದು. ಬಟ್ ಯಾರು ಚೆನ್ನಾಗಿ ಓದಿರ್ತಾರೆ ನೋಡಿ, ಅವರಿಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗ್ತವೆ. ಸೊ ಈ ರೀತಿ ಆದಿದ್ದು ಕೂಡ ಉದಾಹರಣೆಗಳು ಬಹಳ ಇದ್ದಾವೆ, ನಮ್ಮ ಫ್ರೆಂಡ್ ಸರ್ಕಲ್ನೂ ಕೂಡ ಬಹಳ ಆಗಿದ್ದಾವೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ನೆಕ್ಸ್ಟ್ ಯಾವುದು, ಹೌ ಟು ರೀಡ್ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್. ಈಗ ನಾನೇ ಯಾವುದು ನಮ್ಮ ಯೂಟ್ಯೂಬ್ ಚಾನಲ್ ಈಗೇನು KSP ಅಂತಂದು ಏನು ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅದರಲ್ಲೇ ಹಾಕ್ತಾ ಇರ್ತೀನಿ. ಜಸ್ಟ್ ಇದು ನೋಡಿ, ಚಿಪ್ಕೋ ಚಳುವಳಿಯ ನಾಯಕರು, ಇದು ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಆಲ್ಮೋಸ್ಟ್, ಅಂದರೆ ಈ ಹೊಸದಾಗಿ ಓದೋರದು ಬಿಟ್ಬಿಡಿ. ಈ ಎಕ್ಸಾಂಪಲ್ ಒಂದು 5 ಮಂತ್ ಆದರೂ ಓದಿದವ್ರಿಗಂತ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರ್ತಿದ್ದನ್ನು, ಓಕೆನಾ. 5 ಮಂತಿಂದ ಇತ್ತೀಚೆಗೆ ವರ್ಷನಗಟ್ಟಲೆ ಓದೋರಿಗೆ ಇದು ಸುಮ್ಮನೆ ಒಂದು ನಾರ್ಮಲ್ ಕ್ವಶನ್ ಇದೆ. ಚಿಪ್ಕೋ ಚಳುವಳಿ ನಾಯಕರಂದರೆ ಎಲ್ಲರಿಗೂ ಗೊತ್ತಿರೋ ಕ್ವಶನ್ ಇದು. ಅದಕ್ಕೆ ಹೋಗಿ
ಏನು ಸುಂದರ್ಲಾಲ್ ಬಹುಗುಣಿಗೆ ಅಂಬೋರಿಗೆ 50% ಹಾಕಿದ್ದಾರೆ. ಅದು ತಪ್ಪಲ್ಲ. ಇಲ್ಲಿ ಕ್ವಶನ್ ನೋಡ್ಬೇಕು ಮೊದಲು. ಚಿಕ್ಕು ಚಳುವಳಿ ನಾಯಕರು ಈ ಕೆಳಗಿನವರಲ್ಲಿ ಯಾರೂ ಆಗಿರಲಿಲ್ಲ ಅಂತಂದು ನಾನು ಹಾಕಿದ್ದೀನಿ. ಓಕೆನಾ? ಯಾಕೆ ಕ್ವಶನ್ನ ಸರಿಗೆ ಓದ್ಬೇಕಂತ ಹೇಳೋದು ಇದಕ್ಕೆ. ಓಕೆನಾ? ಕ್ವಶನ್ ಯಾಕೆ ಸರಿಗೆ ಓದ್ಬೇಕಂತ ಹೇಳೋದು ಇದಕ್ಕೆ. ನಾನು ಕೇಳಿರೋದು ಯಾರು ಆಗಿರಲಿಲ್ಲ ಅಂತ ಕೇಳಿದ್ರೆ ಓಕೆ, ಸುಂದರ್ಲಾಲ್ ಬಹುಗುಣ ಅವ್ರನ್ನ ಏನು ಚಳುವಳಿಯ ನಾಯಕರು ಅಲ್ಲ ಅಂತ ತಂದು ಹೋಗಿ ಹಾಕಿದ್ರು. ಇದು ಏನಪ್ಪ, ಮತ್ತು ಚಂಡಿ ಪ್ರಸಾದ್ ಭಟ್ ಇವರಿಗೆ 11%, ಮತ್ತು ಗೌರಾದೇವಿ ಇವರಿಗೆ 25%. ಯಾವುದು ಅಲ್ಲ ಅಂಬೋದಕ್ಕೆ ಓಕೆ 14% ಹಾಕಿದ್ದಾರೆ. ಈ ರೀತಿ ಅದು ಎಲ್ಲಿದ್ದಾರೋ ಪುಣ್ಯಾತ್ಮರು. ಓಕೆನಾ? ಇದಕ್ಕೇನು ನನಗೆ ಗೊತ್ತಿರೋ ಮಟ್ಟಿಗೆ ಈ ಪ್ರೆಸೆಂಟ್ ಒಂದು 800 ಏನೋ ಮಂದಿ ಹಾಕಿರೋದು ಇದು. ಓಕೆನಾ? ಒಂದು 800 ಜನ ಇದಕ್ಕೆ ಪೋಲ್ಗೆ ಹಾಕಿರೋದಿದೆ. 12 ತಾಸಿನಲ್ಲಿ ಏನೋ ಯಾವಾಗ ನನಗಷ್ಟು ನೆನಪಿಲ್ಲ, ಹಾಕಿರೋದು ಇದು. ಸೊ 800 ಜನದಲ್ಲಿ ಬರೀ 14% ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಜನ ಕ್ವಶನನ್ನು ಸರಿ ಓದಲಾರ್ದೆ ಹಾಕಿದ್ದಾರೆ ಅಂತ ತಂದು ಇಲ್ಲೇ ತಿಳ್ಕೊಬೇಕು ನೀವು. ಓಕೆನಾ? ಓಕೆ, ಗೌರಾದೇವಿ ಎಂಬುದಕ್ಕೆ ಹಾಕಿದರೆ ಏನೋ 25% ಹಾಕಿದಾರಲ್ಲ, ಸ್ವಲ್ಪ ಗೊತ್ತಿರದೇ ಇರ್ಬೋದು, ಅಂದರೆ ಸ್ವಲ್ಪ ಪುಸ್ತಕದಲ್ಲಿ ಕಡಿಮೆ ಇರ್ಬೋದು ಇವ್ರ ಹೆಸರು. ಓಕೆನಾ? ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್ ಇದಂತೂ ಎಲ್ಲರಿಗೂ ಗೊತ್ತಾ. ಓಕೆ 50% ಮೇನ್ ರೂವಾರಿನೇ ಅವರು ಸುಂದರ್ಲಾಲ್ ಬಹುಗುಣ ಹೋಗಿ ಅವರಿಗೆ 50% ಹಾಕಿದ್ದಾರೆ. ಅಂದರೆ ಚಿಕ್ಕು ಚಳುವಳಿ ನಾಯಕರು ಇವರು ಆಗಿರಲಿಲ್ವಾ? ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಏನು ಮಾಡ್ಬೇಕು ನೀವು, ಚಿಕ್ಕು ಚಳುವಳಿ ನಾಯಕರು ಈ ಕೆಳಗಿನವರೇ ಅಲ್ಲಿ ಯಾರೂ ಆಗಿರಲಿಲ್ಲ. ಮೊದಲು ಕ್ವಶನ್ನ ಫುಲ್ಲು ಸರಿಯಾಗಿ ಓದಬೇಕು. ಒಂದು ಇನ್ನೊಂದು ಏನಪ್ಪ ಅಂತಂದರೆ, ಸುಂದರ್ಲಾಲ್ ಬಹುಗುಣ ಅಂತಂದ ತಕ್ಷಣ ಸಡನ್ಲಿ ಹಿಂಗೆ ಒತ್ತಬಾರ್ದು, ನೋಡ್ಬೇಕು ಮೊದಲು. ಸೆಕೆಂಡ್ ಚಂಡಿ ಪ್ರಸಾದ್ ಭಟ್ ಇದೆ, ನೆಕ್ಸ್ಟ್ ಗೌರಾದೇವಿ ಕೆಳಗಿನಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರೋದು ಸುಂದರ್ಲಾಲ್ ಬಹುಗುಣ ಚಂಡಿ ಪ್ರಸಾದ್ ಭಟ್ ಅಂತಂದರೆ ಮೇ ಬಿ ಇದು ಆಗಿರ್ಬೋದು ಅಂತ ಇದಕ್ಕಾದರೂ ಹಾಕ್ಬೇಕಲ್ಲ. ಓಕೆನಾ? ಅದಾದಮೇಲೆ ಇದನ್ನ ಹಾಕಿದ್ರೆ ಇದು ಗೊತ್ತಾಗಿದ್ರೆ ಒಂದು ಏನೋ ಒಂದು ಸ್ವಲ್ಪ ಗೊತ್ತಿಲ್ಲ ಅಂತ ತಿಳ್ಕೊಬೋದು. ಬಟ್ ಹೋಗಿ ಇವಕ್ಕೆ ಹಾಕಿದ್ರೆ ಏನು ಅರ್ಥ ಇಲ್ಲ. ಆ ಕಾರಣಕ್ಕಾಗಿ ಮೊದಲು ಒಂದು ಕ್ವಶನನ್ನು ಫುಲ್ ಓದೋದು ಕಲೀರಿ. ಈ ಕ್ವಶನನ್ನು ಫುಲ್ ಓದಬೇಕು, ಮತ್ತು ಆಪ್ಷನ್ಸ್ಗಳ 1, 2, 3, 4 ಫುಲ್ಲು ಓದಿ ಆಗಬೇಕು. ಓಕೆನಾ? ಯಾವುದು ಅಲ್ಲ ಅಂತ ತಂದ್ರೆ ಏನು ಗೊತ್ತಾ, ಈ ಮೇಲಿನವರಲ್ಲಿ ಯಾರೂ ಅಲ್ಲ ಅಂತಲ್ಲ ಅದು. ಓಕೆನಾ? ಇಲ್ಲಿ ಆಗಿರಲಿಲ್ಲ ಎಲ್ಲವೂ ಸರಿ ಅಂತಂತಂದ್ರೆ ಏನು ಕರೆಕ್ಟ್ ಹೇಳು, ಮೇಲಿನವುಗಳಲ್ಲಿ ಯಾರು ಆಗಿರಲಿಲ್ಲ ಅಂದರೆ ಎಲ್ಲವೂ ಸರಿ ಅಂತಂದ್ರೆ ಈ ಮೇಲಿನವುಗಳಲ್ಲಿ ಎಲ್ಲವೂ ಆಗಿರಲಿಲ್ಲ ಅಂತ ಅಂಬೋದು ಸರಿ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ಯಾವುದಲ್ಲ ಅಂಬೋದು ಆನ್ಸರ್ ಆಗುತ್ತೆ. ಗೌರಾದೇವಿ ಕೂಡ ಏನು ಚಿಕ್ಕು ಚಳುವಳಿಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿರ್ತಾರೆ. ಆ ಕಾರಣಕ್ಕಾಗಿ ಇದು ಈ ರೀತಿ ಕ್ವಶನನ್ನು ಸರಿಯಾಗಿ ಓದಬೇಕು. ನೆಕ್ಸ್ಟ್, ಮೊದಲು ಯಾವುದಕ್ಕೆ ಆದ್ಯತೆ, ಮೆಂಟಲ್ ಎಬಿಲಿಟಿ ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತಂದು ಇದನ್ನೊಂದು ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಮೊದಲು ನೀವು ನನಗೆ ಗೊತ್ತಿರೋ ಮಟ್ಟಿಗೆ ಮತ್ತು ಹಲವಾರು ಮಂದಿ ಹೇಳೋ ಅದಿದ್ರ ಮೇಲೆ ಹೇಳ್ತಾ ಇದ್ದೀನಿ. ಬಟ್ ನಿಮಗೆ ಈಗಾಗಲೇ ಗೊತ್ತಿದೆ ನಾವು ಇದೇ ರೀತಿ ಮಾಡ್ತೀವಿ ಅಂತಂದ್ರೆ ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಕನ್ಫ್ಯೂಸಲ್ಲಿದ್ದವರು ಅಥವಾ ಗೊತ್ತಿಲ್ಲದೆ ಇರೋರು ಇದನ್ನು ಅಡಾಪ್ಟ್ ಮಾಡ್ಕೋಬೋದು. ಮೊದಲು ನೀವೇನು ಮಾಡ್ಬೇಕಂತಂದರೆ ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡಬೇಕು. ಓಕೆನಾ? ಕ್ವಶನ್ ಆ್ಯಂಡ್ ಆನ್ಸರ್ಗೆ ನೋಡಬೇಕು, ಅವಕ್ಕೆ ಆನ್ಸರ್ ಮಾಡಬೇಕು. ಮೊದಲು ಈ ಮೆಂಟಲ್ ಎಬಿಲಿಟಿ ಅನ್ನೋದನ್ನ ಸ್ವಲ್ಪ ಲೇಟಾಗಿ ತೊಗೋಬೇಕು. ಯಾವಾಗ ಅಂತಂದ್ರೆ ಹೇಳ್ತೀನಿ. ಓಕೆನಾ? ನೀವು ಕ್ವಶನ್ ಆ್ಯಂಡ್ ಆನ್ಸರ್ ಆಗ್ತಾ ಇರುವಾಗ ಮೆಂಟಲ್ ಎಬಿಲಿಟಿ ಮಿಡಲ್ ಏನಾದರೂ ಬಂದರೆ ಅವಕ್ಕೆ ರೌಂಡ್ ಆದರೂ ಹಾಕಿ ಅಥವಾ ಸ್ಕಿಪ್ ಮಾಡಿ. ಓಕೆನಾ? ಸ್ಕಿಪ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ರೌಂಡ್ ಹಾಕಿದರೆ ಮತ್ತು ಹುಡುಕಾಡೋದು ತಪ್ಪುತ್ತೆ. ಎಷ್ಟನೇ ಕ್ವಶನ್ ಏನಂತಂದು ಒಂದು ಅದಕ್ಕೆ ಟಿಕ್ ಮಾಡಬೇಕು. ಓಕೆ, ಮತ್ತು ಆನ್ಸರ್ ಶೀಟಿಗೆ ಮಾಡಿದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ನಂಬರ್ ಏನಿರ್ತಾರೋ ಅದಕ್ಕೆ ರೌಂಡ್ ಆಗಬೇಕು. ಓಕೆನಾ? ಒಂದು ಈ ರೀತಿ ಮಾಡಿ ಮೊದಲು ನಿಮಗೆ ಗೊತ್ತಿರೋ ಕ್ವಶನ್ಸ್ನ ಏನು ಹಾಕಿದ ಮೇಲೆ ಮೊದಲು ಗೊತ್ತಿರೋ ಕ್ವಶನ್ಸ್ನ ಅಂದರೆ ಎಲ್ಲ ಕ್ವಶನ್ಸ್ ಅಲ್ಲ, ಮೊದಲು ನಿಮ್ಗೆ ಯಾವ್ಯಾವು ಗೊತ್ತಿರ್ತಾವೆ ನೋಡಿ ಅವಕ್ಕೆಲ್ಲ, ಅಂದರೆ ಇದು ಕ್ವಶನ್ ಇದೆ ಅಂತಂದ್ರೆ ಇದೇ ಆನ್ಸರ್ ಅಂತಂದು ಗೊತ್ತಾದ ಮೇಲೆ ಮತ್ತು 50-50 ಎಲ್ಲ ಹೇಳ್ತಾ ಇರೋದು ಗೊತ್ತಿರೋ ಕ್ವಶನ್ಸ್ನ ಮೊದಲು ಹಾಕಿ ನಂತರ ಬರ್ತಿರಲ್ಲ ಅವಾಗ ಮೆಂಟಲ್ ಎಬಿಲಿಟಿ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ಯಾಕಂತಂದರೆ ಮೊದಲು ಕ್ವಶನ್ ನೋಡ್ತಾ ಇರ್ತಾರೆ, ಆಮೇಲೆ ಒಂದು ಯಾವುದೋ ಒಂದು 3-4 ಮೆಂಟಲ್ ಎಬಿಲಿಟಿ ಬರ್ತವೆ. ಸೊ ನೀವೇನೋ ಆಗ್ತಾ ಇರ್ತೀರ, ಮೆಂಟಲ್ ಎಬಿಲಿಟಿ ಗೊತ್ತಾದರೆ ಓಕೆ. ಒಂದು ಯಾವುದೋ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಿ ಹಿಡಿದು ಬಿಡ್ತೀನಿ ಅಂತ ತಿಳ್ಕೊಳ್ಳಿ, ಅದು ಅಲ್ಲೇ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ
ಆ ಸ್ಟ್ರೆಸ್ಸಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಅನ್ನೋದ್ರಲ್ಲಿ ಮುಂದೆ ಬರೋ ಕ್ವಶನ್ಗಳನ್ನು ನೀವು ಏನು ಮಾಡಿಬಿಡ್ತಾರೆ, ಮರ್ತು ಬಿಡ್ತಾರೆ. ಈಗ ಇದು ಯಾವುದಪ್ಪ ಆನ್ಸರು ಅಂದರೆ ಗೊತ್ತಾಗೋ ಕ್ವಶನ್ ಕೂಡ ಗೊತ್ತಾಗದೇ ಇರೋ ರೀತಿ ಆಗೋ ಚಾನ್ಸಸ್ ಇರ್ತವೆ. ಆ ಕಾರಣಕ್ಕಾಗಿ ಇದನ್ನು ಮೊದಲು ಏನು ಮಾಡ್ಬೇಕು, ನೀವು ಮೊದಲು ಕ್ವಶನ್ಗೆ ಒತ್ತು ಕೊಡಿ, ಆಮೇಲೆ ಮೆಂಟಲ್ ಲೆವೆಲ್ನ ಮಾಡ್ಬೋದು, ಒಳ್ಳೆಯದು. ಓಕೆನಾ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಹೇಗೆ ಕವರ್ ಮಾಡಬೇಕು ಇದನ್ನು ಹೇಳ್ತೀನಿ. ಓಕೆನಾ. ಮತ್ತು ಒಟ್ಟು 90 ನಿಮಿಷದಲ್ಲಿ 100 ಪ್ರಶ್ನೆಗಳು ಇರ್ತವೆ. ಓಕೆನಾ. 90 ನಿಮಿಷ 100 ಪ್ರಶ್ನೆಗಳಿರ್ತವೆ. ಮೊದಲು ನೀವೇನು ಮಾಡ್ಬೇಕಂತಂದರೆ 60 ನಿಮಿಷದಲ್ಲಿ ಮತ್ತೆ ನೀವು ಟೈಮ್ ಇಟ್ಕೊಂಡು ಕುಂದ್ರಬಾರ್ದು. ಟೈಮ್ ನೋಡ್ಕೊತ ಕುಂತ್ಕೊಂತಪ್ಪ ಅಂದರೆ ಮತ್ತೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹೆಂಗಿದ್ರು ನಿಮ್ಮ ಹಾಲಲ್ಲಿ ಗಡಿಯಾರ ಹಾಕಿರ್ತಾರೆ. ಒಂದು ವೇಳೆ ಗಡಿಯಾರ ಹಾಕಿಲ್ಲ ಅಂತಂದರೆ ನಿಮ್ಮ ರೂಮ್ ಸೂಪರ್ವೈಸರ್ಗೆ ಹೇಳ್ಬೇಕು. ನೀವು 60 ನಿಮಿಷ ಆದಮೇಲೆ ನಮ್ಮ ಪ್ರತಿ 30 ನಿಮಿಷಕ್ಕೊಮ್ಮೆ ಅಥವಾ 30 ನಿಮಿಷಕ್ಕೊಮ್ಮೆ ನಮಗೆ ಟೈಮ್ ಹೇಳಬೇಕು. ಲಾಸ್ಟಿಗೆ 5 ಮಿನಿಟಲ್ಲಿ ಅದನ್ನು ಬೇರೆ ಹೇಳ್ಬೇಕಂತಂದು ಹೇಳ್ಬೇಕು. ಅವ್ರು ಹೇಳ್ತಾರೆ. ಓಕೆನಾ. ಅದರದೆಲ್ಲ ಚಿಂತೆ ಬಿಡ್ಬೇಕು. ಓಕೆನಾ. ನೀವು ಅವ್ರೇನಾದ್ರು ಹೇಳಲ್ಲ ಅಂತಂದರೆ ನಮಗೆ ಟೈಮ್ ತಂದು ಹಾಕಿ ಅಂತಂದು ಕೇಳಬೇಕು. ಓಕೆನಾ. ಇದು ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ 90 ನಿಮಿಷದಲ್ಲಿ 100 ಪ್ರಶ್ನೆಗಳಿರ್ತವೆ. ಮೊದಲ 60 ನಿಮಿಷದಲ್ಲಿ ಮೊದಲು ನಿಮಗೆ ಗೊತ್ತಿರುವ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಎಷ್ಟು 100 ಕ್ವಶನ್ಸ್ ಇರ್ತವೆ. ಓಕೆನಾ. 100 ಕ್ವಶನ್ಸ್ ಇರ್ತವೆ. ಸೊ ನೀವು ಇದರಲ್ಲಿ ಏನಿಲ್ಲ ಅಂತಂದರೂ ಒಂದು 85 ಟು 88 ಅಂದರೆ ಉಳ್ಕಿದ್ದು ಮೆಂಟಲ್ ಎಬಿಲಿಟಿ ಬಿಟ್ಬಿಡಿ. ಒಂದು 15 ಕ್ವಶನ್ ಮೆಂಟಲ್ ಎಬಿಲಿಟಿ ಅಂತಂದರೆ ಒಂದು 85 ಕ್ವಶನ್ಸನ್ನ ನೀವೇನು ಮಾಡಬೇಕು, 60 ನಿಮಿಷದ ಒಳಗಡೆ ಹಾಕ್ಬೇಕು. ನೀವು 85 ಕ್ವಶನ್ಸ್ ಅಲ್ಲ, ಅದರಲ್ಲಿ ನಿಮಗೆ ಗೊತ್ತಿರುವ ಕ್ವಶನ್ಗಳು. ಎಕ್ಸಾಂಪಲ್ 85ರಲ್ಲಿ ನಿಮಗೆ ಎಷ್ಟು, ಒಂದು 70 ಕ್ವಶನ್ಸ್, 70ರಿಂದ ಎಷ್ಟು 80, ಒಂದು 70ರಿಂದ 75 ಇಟ್ಕೊಳ್ಳಿ. ಓಕೆನಾ. 70ರಿಂದ 75 ಕ್ವಶನ್ಸ್ಗಳನ್ನು ನೀವೇ ಮಾಡಬೇಕು 60 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ಅಂದರೆ ನಿಮಗೆ ಗೊತ್ತಿರೋ ಕ್ವಶನ್ಸ್ ಇವು. ಓಕೆನಾ. 60 ನಿಮಿಷದ ಒಳಗಡೆ ಮುಗಿಸ್ಬೇಕು. ಉಳಿದಿದ್ದ 30 ನಿಮಿಷ ಏನು ಮಾಡ್ಬೇಕಂತಂದರೆ ನಿಮಗೆ ಒಂದು ನೀವು ಹಾಕ್ಕೊತ ಬರ್ತಿರ್ತೀರಿ ಅಂತ ಒಂದನೇ ಕ್ವಶನ್ಲಿಂದ ನೀವು ಯಾವ್ಯಾವಕ್ಕೆ ರೌಂಡ್ ಮಾಡ್ಬೇಕಂತ ಹೇಳ್ತೀನಿ. ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿಗೆ ರೌಂಡ್ ಹಾಕಿ. ಇನ್ನೊಂದು ಯಾವುದಪ್ಪ ಅಂತಂದರೆ 50-50 ಕ್ವಶನ್ಸ್. 50-50 ಕ್ವಶನ್ಸ್ ಏನಿರುತ್ತೆ ನೋಡಿ ನಿಮಗೆ, ಅಂದರೆ ಇದ ಅಂತ ಅನ್ನೋದು ಇರುತ್ತೆ ನೋಡಿ. 2 ಆಪ್ಷನ್ಸ್ನಲ್ಲಿ 2 ಗೊಂದಲ ಇಟ್ಟಿರ್ತಾರೆ, ಅವಕ್ಕೂ ರೌಂಡ್ ಹಾಕಿ. ಉಳಿದಿದ್ದು ಯಾವ ಕ್ವಶನ್ ಇರ್ತಾರೆ ನೋಡಿ ಅವಕ್ಕೂ ಕೂಡ ರೌಂಡ್ ಹಾಕಿ. ನೀವು ನಿಮ್ಗೆ ಯಾವ ಗೊತ್ತಿರಲ್ಲ ಅವಕ್ಕೆ ಮತ್ತು 50-50 ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ ಇವಕ್ಕೆಲ್ಲಕ್ಕೂ ನೀವು ರೌಂಡ್ ಹಾಕಬೇಕು. ಅಂದರೆ ಕ್ವಶನ್ ಪೇಪರ್ನಲ್ಲಿ ರೌಂಡ್ ಹಾಕಿ. ನೆಕ್ಸ್ಟ್ ಈ 70ರಿಂದ 75 ಕ್ವಶನ್ ಹಾಕಿರ್ತೀರಲ್ಲ, ಅದಾದಮೇಲೆ ಏನು ಮಾಡೋಕ್ಕಂತಂದ್ರೆ ನೆಕ್ಸ್ಟ್ ಯಾವ 50-50 ಕ್ವಶನ್ಸ್ ಇರ್ತವೆ ನೋಡಿ ಅವನ್ನಾದರೂ ತೊಗೊಳ್ಳಿ. ಇಲ್ಲಂತಪ್ಪ ಅಂದ್ರೆ ಮೊದಲು ಮೆಂಟಲ್ ಎಬಿಲಿಟಿ ಬಿಡಿಸಿ. ಯಾವ ಮೊದಲು 70ರಿಂದ 75 ಕ್ವಶನ್ ಹಾಕಿರ್ತೀರ. ಆಮೇಲೆ ಮೆಂಟಲ್ ಎಬಿಲಿಟಿ ಏನು ಮಾಡೋಕೆ ನೀವು 20 ನಿಮಿಷದೊಳಗಡೆ ಮುಗಿಸ್ಬೇಕು ನೀವು. ಯಾಕಂದರೆ ಪ್ರತಿಯೊಂದು ಕ್ವಶನ್ 15 ಒಂದು 15 ಕ್ವಶನ್ ಇದಾವಂತಂದರೆ ಪ್ರತಿಯೊಂದಕ್ಕೂ ಒಂದೊಂದು ನಿಮಿಷ ಅಂತಂದ್ರೆ 15 ಕ್ವಶನ್ಗೆ 15 ನಿಮಿಷ ಮುಗಿದು ಬಿಡುತ್ತೆ. ಓಕೆನಾ. 15ಕ್ಕೆ 15 ಕ್ವಶನ್ ಮುಗಿದ್ರೆ ಏನಾಯಿತು, 15 ಮಿನಿಟ್ ಅಂದರೆ ಎಷ್ಟು, 60 ಪ್ಲಸ್ 15 ಎಷ್ಟಾಯ್ತು ನೋಡಿ, 75. ಸೊ 80 ನಿಮಿಷ ಅಂತಲೇ ಇಟ್ಕೊಬೋದು ನೀವು. 80 ನಿಮಿಷನೇ ಇಟ್ಕೊಳ್ಳಿ. ಓಕೆನಾ. ಈಗ ಮೆಂಟಲ್ ಎಬಿಲಿಟಿ ಫುಲ್ ಮುಗೀತು. ಆಮೇಲೆ 50-50 ಮತ್ತು ಇನ್ನೊಂದು ಯಾವುದು ಗೊತ್ತಿಲ್ಲದೆ ಇರೋ ಕ್ವಶನ್ಸ್ ಎಷ್ಟಿರ್ತವೆ. ಈಗ ಒಂದು 75 ಕ್ವಶನ್, 73 ಕ್ವಶನ್ ಮೊದಲು ಹಾಕಿದ್ದೀರ. ಆಮೇಲೆ ಮೆಂಟಲ್ ಎಬಿಲಿಟಿ ಒಂದು 12 ಕ್ವಶನ್ ಹಾಕಿದ್ದೀರ. ಇನ್ನು 10 ಮಿನಿಟ್ ಉಳಿದಿದೆ ಅಂತ ಇಟ್ಕೊಳ್ಳಿ. ಓಕೆನಾ. ಈಗ ಎಷ್ಟಾಯಿತು, 85 ಕ್ವಶನ್ನ ನೀವು ಹಾಕಿಬಿಟ್ಟಿದ್ದೀರಿ. ಓಕೆನಾ. ತದನಂತರ ಏನು ಮಾಡಬೇಕು, ಇವಾಗ 50-50 ಕ್ವಶನ್ಸ್ಗಳನ್ನು ರೌಂಡ್ ಮಾಡಿರ್ತೀರಲ್ಲ ಅವನ್ನ ಏನು ಮಾಡಬೇಕು, ಮೊದಲಿಂದ ನೋಡ್ಕೊಂಬರ್ಬೇಕು. ಇದರಲ್ಲಿ 50-50 ಕ್ವಶನ್ನಲ್ಲಿ ನಿಮಗೆ ಯಾವ ಗೊತ್ತಿರ್ತವೆ ಅವನ್ನ ಹಾಕಬೇಕು ನೀವು. ಓಕೆನಾ. 50-50 ಕ್ವಶನಲ್ಲಿ ಆಲ್ಮೋಸ್ಟ್ ಒಂದು 10 ಕ್ವಶನ್ ಇದ್ದರೂ ಕೂಡ ಅದರಲ್ಲಿ 8ರಿಂದ 10 ಕ್ವಶನ್ ನೀವು ಮುಟ್ಟಬೇಕು. ಹಾಕಿ, ಪ್ರಾಬ್ಲಮ್ ಇಲ್ಲ. ನಿಮಗೆ ಗೊತ್ತೇ ಇಲ್ಲ ಅಂತಂತಂದರೆ ಅವನ್ನ ಬಿಟ್ಟು ಬಂದ್ಬಿಡಿ. ಇದು ಮಾಡೋದು ಒಂದು. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಎಲ್ಲ ಮೆಂಟಲ್ ಎಬಿಲಿಟಿ ಹಾಕಿದ್ದೀನಿ, 50-50 ಎಲ್ಲೋಟ ಹಾಕಿ ನೀವು ಬರೀ 70 ಕ್ವಶನ್, ಏನು 70ರಿಂದ 72 ಕ್ವಶನ್ ಅಷ್ಟೇ ಟಚ್ ಮಾಡಿದ್ದೀನಿ ನಾನು,
ಇನ್ನು ಉಳ್ಕಿದ್ವು ಯಾವ ಗೊತ್ತೇ ಇಲ್ಲ ಅಂತ ತಂದಾಗ ಸ್ವಲ್ಪ ನೀವು ಟಚ್ ಮಾಡಲೇಬೇಕಾಗತ್ತೆ. ಉಳ್ಕಿದ ಕ್ವಶನ್ಸ್ ಕೂಡ ಟಚ್ ಮಾಡಲೇಬೇಕಾಗತ್ತೆ. ಯಾಕಪ್ಪ ಅಂತ ಹೇಳ್ತಿದ್ದೀನಿ ಅಂದರೆ ನಿಮ್ದು 70 ಸ್ಕೋರ್ ಆದರೆ ನಿಂದು ಆಗುತ್ತೆ ಅನ್ನೋದು ಡೌಟು. ಓಕೆನಾ, 70ರಿಂದ 72 ಕ್ವಶನ್ ಹಾಕಿದ್ದೀನಿ ಅಂತ ತಂದಮೇಲೆ ಅವು 70ಕ್ಕೆ 72 ಕ್ವಶನ್ ನಿಮಗೆ 100% ಗೊತ್ತಿರ್ಬೇಕು ನಿಮಗೆ. ಅವು ಕೂಡ ಅದರಲ್ಲಿ ಕೂಡ ಗೊಂದಲಮಯದಲ್ಲಿ ಇದ್ದಾವೆ ಅಂತಂದರೆ ಒಂದು ಎಷ್ಟು 65 ನಿಮ್ಮದು ಸ್ಕೋರ್ ಆದ್ರೂ ಸ್ವಲ್ಪ ಆಗೋದು ಬಹಳ ಕಡಿಮೆ ಆಗುತ್ತೆ. ಓಕೆನಾ, ಇದು ಒಂದು 65 ಅಂದರೆ ಒಂದು ಸ್ವಲ್ಪ ಗರ್ಲ್ಸ್ಗೆ ಆಗ್ಬೋದು, ಬಟ್ ಬಾಯ್ಸ್ಗೆ ಭಾಳ ಕಷ್ಟ ಆಗುತ್ತೆ. ಓಕೆನಾ, ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ 80+ ಟಚ್ ಮಾಡಬೇಕು. 80+. ಓಕೆನಾ, 80+ ಅನ್ನೋಕ್ಕೇನಿಲ್ಲ, 80+ ಆದರೆ ಒಳ್ಳೆಯದು. ಓಕೆನಾ, 85 ಈ ಥರ ಇರಲೇಬೇಕು. ಓಕೆನಾ, ಅದರಲ್ಲಿ ಒಂದು 7-8 ತಪ್ಪಾದ್ರೂ ಒಂದು ಸ್ವಲ್ಪ ನಿಮಗೆ ಸ್ಕೋರ್ ಆಗೋ ಚಾನ್ಸಸ್ ಇರ್ತವೆ. ಇದ್ರ ಮೇಲೆ ನಿಮ್ಮದು ಸ್ಕೋರ್ ನಿರ್ಧಾರ ಮಾಡಬೇಕು ನೀವು. ಓಕೆನಾ, ನಿಮಗೆಲ್ಲ ಗೊತ್ತಿದೆ ಅನ್ನೋದು ಮತ್ತು ಗೊತ್ತಿಲ್ಲ ಅನ್ನೋದು ಎಲ್ಲ ನಿಮಗೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಕ್ವಶನ್ ಪೇಪರ್ ನೋಡಿದ ಮೇಲೆ ಅಲ್ಲಿ ನೀವೇ ಡಿಸೈಡ್ ಮಾಡಬೇಕು. ಇವೆಲ್ಲ ಮೇನ್ ಇದಂತೂ ಹೇಳಿದ್ದೀನಿ. ನೆಕ್ಸ್ಟ್, ಕೊನೆಯ ಸಮಯದಲ್ಲಿ ಜಾಸ್ತಿ ಪ್ರಶ್ನೆಗಳಿದ್ದು ಕಡಿಮೆ ಸಮಯ ಇದ್ದರೆ. ಎಕ್ಸಾಂಪಲ್, ಒಬ್ಬೊಬ್ಬರು ಸ್ಲೋ ಇರ್ತಾರೆ ಹಾಕೋದ್ರಲ್ಲಿ. ಓಕೆನಾ, ತಿದ್ದೋದ್ರಲ್ಲಿ ಸ್ಲೋ ಇರ್ತಾರೆ. ಏನೋ ಒಂದಾಗಿ ಕೊನೆಯಲ್ಲಿ ಒಂದು 20 ಕ್ವಶನ್ ಉಳಿದ್ಬಿಟ್ಟಿರ್ತವೆ. ಆವಾಗ ಒಂದು 7 ನಿಮಿಷ ಅಥವಾ 8 ನಿಮಿಷ ಇಷ್ಟು ಉಳಿಸ್ಕೊಂಡ್ಬಿಟ್ಟಿರ್ತಾರೆ. ಆ ಟೈಮ್ನಲ್ಲಿ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಗಾಬರಿ ಅವರು. ಓಕೆನಾ, ಫುಲ್ಲು ಗಾಬರಿಯಾಗಿ ಗೊತ್ತಿರೋ ಕ್ವಶನ್ ನಾನು ಸರಿ ಓದಲಾರದೆ ಈ ರೀತಿ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಮೊದಲು ಆ ಥರ ಆಗೋದು ಬಿಡಿ. ಮೊದಲು ಏನು ಮಾಡೋಕ್ಕಂದರೆ ಆವಾಗ ಕೂಡ ಮೈಂಡನ್ನು ಸ್ವಲ್ಪ ಕೂಲಾಗಿಟ್ಕೊಂಡು ಕ್ವಶನನ್ನು ಸರಿಯಾಗಿ ಓದಿ. ಆ ಕ್ವಶನನ್ನು ಸರಿಯಾಗಿ ಓದಿದ ಮೇಲೆ ಏನು ಮಾಡಬೇಕು, ಆಪ್ಷನನ್ನು ಕೂಡ ಸರಿಯಾಗಿ ಓದಿ. ಆವಾಗ ನಿಮ್ಗೆ ಸಡನ್ಲಿ ಗೊತ್ತಾಯಿತು ಹಾಕಿ, ಗೊತ್ತಾಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಕ್ವಶನ್ ಹೋಗ್ಬಿಡಿ. ಓಕೆನಾ, ಅದನ್ನೇ ಚಿಂತೆ ಮಾಡ್ಕೊಂಡು ಇದು ಯಾವುದು ಅಂತಂದು ಕೂರಕ್ಕೆ ಹೋಗ್ಬಿಡಿ. ಬೇಕಾದ್ರೆ ಆ ಟೈಮ್ನಲ್ಲಿ ನಿಮಗೆ ಒಂದು 12 ಕ್ವಶನ್ ಹಾಕಿದ್ರೂ ಪರವಾಗಿಲ್ಲ. ಓಕೆನಾ, 10ರಿಂದ 12 ಕ್ವಶನ್ ಹಾಕಿದ್ರೂ ಪರವಾಗಿಲ್ಲ. ಒಂದು ವೇಳೆ ಆ ಥರ ಮಾಡಿ ನೀವು ಹೋಗಿ ಒಂದು 20 ಕ್ವಶನ್ 18ರಿಂದ 20 ಕ್ವಶನ್ ಹಾಕೋಕ್ಕೆ ಹೋಗಿ ಅದರಲ್ಲಿ ಬಹಳ ಕ್ವಶನ್ಸ್ ಕೂಡ ತಪ್ಪೇ ಮಾಡಿಬಿಟ್ರೆ ಸುಮ್ಮನೆ ಹಾಕಿದ್ದು ಕೂಡ ವೇಸ್ಟು, ನೆಗೆಟಿವ್ ಮಾರ್ಕ್ಸ್. ಸುಮ್ಮನೆ 0.25 ಒಂದು ತಪ್ಪಾದರೆ 0.25 ಮಾರ್ಕ್ಸ್ ಹೋಗುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಲಾಸ್ಟ್ ಟೈಮಲ್ಲಿ ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಹೇಳಿದ್ದೀನಿ. ಮತ್ತು ಇದ್ರ ಮೇಲೆ ಏನಾದರೂ ಡೌಟ್ ಇದ್ದರೆ ಕೇಳಿ. ಹಾಗೆ ಫಿಸಿಕಲ್ ವಿಡಿಯೋ, ಮೆಡಿಕಲ್ ವಿಡಿಯೋ ಕೂಡ ಮಾಡಿದ್ದೀನಿ, ನೋಡ್ಬೋದು. ಒಂದು ವೇಳೆ ಸದ್ಯಕ್ಕೆ ನೋಡದೇ ಇದ್ದರೂ ಇದೇನು ಇವಾಗೇನು ಅವಶ್ಯಕತೆ ಇಲ್ಲ. ಮೊದಲು ಎಕ್ಸಾಮ್ ಕ್ಲಿಯರ್ ಮಾಡಿ. ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಆಮೇಲೆ ಅವಶ್ಯಕತೆ ಇದ್ದಾಗ ಏನಾದರೂ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನನ್ನ ಪೇಜ್ನಲ್ಲಿ, ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಅದನ್ನು ಮೊದಲು ನೋಡಿ ಆಮೇಲೆ ಏನಾದರೂ ಡೌಟ್ ಇದ್ದರೆ ಕೇಳಿ. ಅದಕ್ಕಿಂತ ಮುಂಚೆ ಸುಮ್ಮನೆ ವಿಡಿಯೋನ ನೋಡಲಾರ್ದೆ ಕೇಳೋಕ್ಕೆ ಹೋಗಬೇಡಿ. ಓಕೆನಾ, ಮತ್ತು ಏನೋ ಒಂದು ಹೇಳಿರ್ತೀನಿ, ಆ ಕ್ವಶನ್ಗೆ ಆನ್ಸರ್ ಇರುತ್ತೆ ಅದರಲ್ಲಿ, ಅದನ್ನು ತಿಳ್ಕೊಳ್ಳಾರ್ದೆ ಸುಮ್ಮನೆ ಕೇಳ್ತಾ ಇರ್ತಾರೆ. ಆ ರೀತಿ ಸುಮ್ಮನೆ ಅನಾವಶ್ಯಕ ಬೇಡ. ಓಕೆನಾ, ಮತ್ತೇನಾದರೂ ಡೌಟ್ ಇದ್ದರೆ ಕೇಳಿ. ಇಷ್ಟೇ. ಮತ್ತು ನಿಮಗೆ ಎಕ್ಸಾಮ್ನಲ್ಲಿ ಹೆಲ್ಪ್ ಆಗಲಿ ಎಂಬ ಕಾರಣಕ್ಕೆ ಇದನ್ನು ವೀಡಿಯೋ ಮಾಡಿರೋದು. ಇಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಯಾಕಂದರೆ ಸುಮ್ಮನೆ ನಾವು ಕೂಡ ತಪ್ಪು ಮಾಡಿ ಬಂದಿದ್ದೀವಿ. ಒಂದೊಂದು ಕ್ವಶನ್ನು ತಪ್ಪು ಹಾಕಿ ಅಥವಾ ರೂಲ್ ನಂಬರ್ ಈ ರೀತಿ ಆಗಿದ್ದು ಕೂಡ ನೋಡಿದ್ದೀನಿ. ಎಕ್ಸಾಮ್ ಹಾಲ್ನಲ್ಲಿ ತಪ್ಪಾಗಿಬಿಟ್ಟಿರ್ತಾರೆ, ಆಮೇಲೆ ಹೇಳೋಕ್ಕೆ ಹೋಗ್ತಾರೆ ಅಥವಾ ಹೇಳಿದ್ರೂ ವೇಸ್ಟ್ ಆಗ್ತದೆ. ಆ ರೀತಿ ಆಗೋದು ಬೇಡ. ಯಾರು ಕೂಡ ಅಂಥ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಕೂಡ ಹೇಳ್ತಾರೆ, ಬಟ್ ನಿಮಗೆ ಇದೆಲ್ಲ ಗೊತ್ತಿರಲಿ. ಓಕೆ, ಥ್ಯಾಂಕ್ ಯು.